ಸ್ನೇಹಿತರೆ, ಹಾಗೂ 6ನೇ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ತರಗತಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ಅಧ್ಯಾಯ 14 ಭಾರತೀಯ ವೈಚಾರಿಕತೆ ಹಾಗೂ ಭಕ್ತಿಪಂಥ. ಭಾರತೀಯ ವೈಚಾರಿಕತೆ ಹಾಗೂ ಭಕ್ತಿಪಂಥ ಈ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದಲ್ಲಿ ಬರುವ ಎಲ್ಲ ಪ್ರಶ್ನಾವಳಿಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ. ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ಲಭ್ಯ ಆಗ್ತಕ್ಕಂಥದ್ದು. ಈಗ ಭಾರತೀಯ ವೈಚಾರಿಕತೆ ಹಾಗೂ ಭಕ್ತಿಪಂಥ ಈ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನಾವಳಿಗಳನ್ನ ಒಂದೊಂದಾಗಿ ಚರ್ಚೆ ಮಾಡೋಣ. ಇತಿಹಾಸದ ಘಟಕವಾದ ಅಧ್ಯಾಯ 14 ಭಾರತೀಯ ವೈಚಾರಿಕತೆ ಹಾಗೂ ಭಕ್ತಿಪಂಥ. ಮೇನ್ ಪ್ರಶ್ನೆ ಸಂಖ್ಯೆ 1, ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ. ಒಂದನೇ ಪ್ರಶ್ನೆ, ಶಂಕರಾಚಾರ್ಯರು ಮಾಡಿರುವ ಸುಧಾರಣೆಗಳು ಯಾವುವು? ಶಂಕರಾಚಾರ್ಯರು ಮಾಡಿದ ಸುಧಾರಣೆಗಳು ಯಾವುವು? ಸರಿಯಾದ ಉತ್ತರ, ಶಂಕರಾಚಾರ್ಯ ಮಾಡಿರ್ತಕ್ಕಂಥ ಸುಧಾರಣೆಗಳಲ್ಲಿ ಹಿಂದೂ ಧರ್ಮದಲ್ಲಿ ಸುಧಾರಣೆ, 4 ಮಠಗಳ ಸ್ಥಾಪನೆ, ಭಜ ಗೋವಿಂದಂ ಕೃತಿಯ ರಚನೆ. ಹಿಂದೂ ಧರ್ಮದಲ್ಲಿ ಸುಧಾರಣೆ, 4 ಮಠಗಳ ಸ್ಥಾಪನೆ, ಭಜ ಗೋವಿಂದಂ ಕೃತಿಯ ರಚನೆ. ಎರಡನೇ ಪ್ರಶ್ನೆ, ರಾಮಾನುಜಾಚಾರ್ಯರು ಯಾವ ಸಾಮಾಜಿಕ ಸುಧಾರಣೆಗಳನ್ನು ಮಾಡಿದರು? ರಾಮಾನುಜಾಚಾರ್ಯರು ಯಾವ ಸಾಮಾಜಿಕ ಸುಧಾರಣೆಗಳನ್ನು ಮಾಡಿದರು? ಸರಿಯಾದ ಉತ್ತರ, ಜಾತಿ ಸಾಮರಸ್ಯದ ಪ್ರೋತ್ಸಾಹ, ಮೇಲುಕೋಟೆ ಮತ್ತು ದಕ್ಷಿಣ ಭಾರತದಲ್ಲಿ ದೇವಾಲಯಗಳ ನಿರ್ಮಾಣ. ಜಾತಿ ಸಾಮರಸ್ಯದ ಪ್ರೋತ್ಸಾಹ, ಮೇಲುಕೋಟೆ ಮತ್ತು ದಕ್ಷಿಣ ಭಾರತದಲ್ಲಿ ದೇವಾಲಯಗಳ ನಿರ್ಮಾಣವನ್ನು ಮಾಡಿರು. ಮೂರನೇ ಪ್ರಶ್ನೆ, ಬಸವೇಶ್ವರರ ಚಿಂತನೆಗಳು ಯಾವುವು? ಬಸವೇಶ್ವರರ ಚಿಂತನೆಗಳು ಯಾವುವು? ಸರಿಯಾದ ಉತ್ತರ, ಜಾತಿ ವರ್ಗರಹಿತ ಸಮಾಜ ನಿರ್ಮಾಣ, ಕಾಯಕವೇ ಕೈಲಾಸ, ಸ್ತ್ರೀ ಗೌರವ, ಜಾತೀಯತೆ, ಮೂರ್ತಿ ಪೂಜೆ ಖಂಡನೆ. ಇವು ಬಸವೇಶ್ವರ ಚಿಂತನೆಗಳು. ಯಾವ್ರಿ? ಜಾತಿ ವರ್ಗ ರಹಿತ ಸಮಾಜ ನಿರ್ಮಾಣ, ಕಾಯಕವೇ ಕೈಲಾಸ, ಸ್ತ್ರೀ ಗೌರವ, ಜಾತೀಯತೆ, ಮೂರ್ತಿ ಪೂಜೆ ಖಂಡನೆ. ಇವೆಲ್ಲ ಬಸವೇಶ್ವರ ಚಿಂತನೆಗಳು. 4ನೇ ಪ್ರಶ್ನೆ, ವಚನ ಸಾಹಿತ್ಯದ ಮಹತ್ವವೇನು? ವಚನ ಸಾಹಿತ್ಯದ ಮಹತ್ವವೇನು? ಕೆಲವು ವಚನಗಾರರನ್ನು ಹೆಸರಿಸಿ. ವಚನ ಸಾಹಿತ್ಯದ ಮಹತ್ವವೇನು? ಕೆಲವು ವಚನಗಾರರನ್ನು ಹೆಸರಿಸಿ. ಸರಿಯಾದ ಉತ್ತರ, ಗದ್ಯದಂತೆ ಓದಲು ಪದ್ಯದಂತೆ ಹಾಡಲು ಬರುವ ಸಾಹಿತ್ಯವೇ ವಚನ ಸಾಹಿತ್ಯ. ಗದ್ಯದಂತೆ ಓದಲು ಪದ್ಯದಂತೆ ಹಾಡಲು ಬರುವ ಸಾಹಿತ್ಯವೇ ವಚನ ಸಾಹಿತ್ಯ. ವಚನಗಾರರು ಬಸವೇಶ್ವರರು, ಅಕ್ಕ ಮಹಾದೇವಿ, ಸರ್ವಜ್ಞ. ಮಧ್ವಾಚಾರ್ಯರ ಕೊಡುಗೆಗಳು ಯಾವುವು? ಮಧ್ವಾಚಾರ್ಯರ ಕೊಡುಗೆಗಳು ಯಾವುವು? ಮಧ್ವಾಚಾರ್ಯರ ಪ್ರಮುಖ ಕೊಡುಗೆಗಳು: ಉಡುಪಿಯಲ್ಲಿ ಕೃಷ್ಣ ಪೂಜೆಗೆ ಅಷ್ಟಮಠ, ಉಡುಪಿಯಲ್ಲಿ ಕೃಷ್ಣ ಪೂಜೆಗೆ ಅಷ್ಟಮಠ ಮತ್ತು ಅಷ್ಟಯತಿಗಳ ನೇಮಕ. ಅಷ್ಟಯತಿಗಳ ನೇಮಕ ಸರಳವಾದ ಭಕ್ತಿ ಮಾರ್ಗ. ಸರಳವಾದ ಭಕ್ತಿ ಮಾರ್ಗ. ಇನ್ನು 6ನೇ ಪ್ರಶ್ನೆ, ಭಕ್ತಿ ಸಂತರು ಏನನ್ನ ಬೋಧಿಸಿದರು? ಭಕ್ತಿ ಸಂತರು ಏನನ್ನ ಬೋಧಿಸಿದರು? ಭಕ್ತಿ ಸಂತರು ಮೇಲು ಕೀಳು ಭಾವನೆಯ ಖಂಡನೆ, ಮೇಲು ಕೀಳು ಭಾವನೆಯ ಖಂಡನೆ, ಕಂದಾಚಾರ ವಿರೋಧ, ಧರ್ಮವೆಂದರೆ ಪ್ರೇಮ ಮತ್ತು ಮಾನವ ಸೇವೆ. 7ನೇ ಪ್ರಶ್ನೆ, ಗುರು ನಾನಕರ ಹಾಡುಗಳನ್ನು ಏನೆಂದು ಕರೆಯುತ್ತಾರೆ? ಗುರು ನಾನಕರ ಹಾಡುಗಳನ್ನು ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ, ಗುರು ನಾನಕರ ಹಾಡುಗಳನ್ನು ದೋಹಾಗಳು ಎಂದು ಕರೆಯುವರು. ಗುರು ನಾನಕರ ಹಾಡುಗಳನ್ನು ದೋಹಾಗಳು ಎಂದು ಕರೆಯುವರು. 8ನೇ ಪ್ರಶ್ನೆ, ಭಾರತದ ಪ್ರಮುಖ ಸೂಫಿ ಸಂತರು ಯಾರು? ಭಾರತದ ಪ್ರಮುಖ ಸೂಫಿ ಸಂತರು ಯಾರು? ಭಾರತದ ಪ್ರಮುಖ ಸೂಫಿ ಸಂತರು ನಿಜಾಮುದ್ದೀನ್ ಔಲಿ, ಬಂದೇ ನವಾಜ್. ನಿಜಾಮುದ್ದೀನ್ ಔಲಿ, ಬಂದೇ ನವಾಜ್. 9ನೇ ಪ್ರಶ್ನೆ, ಭಕ್ತಿ ಪಂಥದ ಪರಿಣಾಮವನ್ನು ಹೇಳಿರಿ. ಭಕ್ತಿ ಪಂಥದ ಪರಿಣಾಮವನ್ನು ಹೇಳಿರಿ. ಹಿಂದೂ ಮುಸ್ಲಿಂ ಸಾಮರಸ್ಯ ಸಾಧಿಸುವ ಪ್ರಯತ್ನ,
ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆ. ಭಾರತೀಯ ದೇಶಿ ಭಾಷೆಗಳು ಶ್ರೀಮಂತಗೊಂಡವು. ಸಂತರು ಯಾವ ಮಾರ್ಗವನ್ನು ಬೋಧಿಸಿದರು? ಸಂತರು ಮುಕ್ತಿಯೇ ಭಕ್ತಿಯೊಂದೇ ದಾರಿ ಎಂದು ಬೋಧಿಸಿದರು. 11ನೇ ಪ್ರಶ್ನೆ, ಸಿಖ್ಖರ ಪವಿತ್ರ ಗ್ರಂಥ ಯಾವುದು? ಸಿಖ್ಖರ ಪವಿತ್ರ ಗ್ರಂಥ ಸಾಹೇಬ. ಇಷ್ಟು ಈ ಘಟಕ್ಕೆ ಸಂಬಂಧಿಸಿದಂತೆ ಇರತಕ್ಕಂಥ ಅಭ್ಯಾಸದ ಪ್ರಶ್ನಾವಳಿಗಳು. ಇವುಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿಯಾಗಿ 6ನೇ ತರಗತಿಯ ಕನ್ನಡ, ಇಂಗ್ಲೀಷ್, ಗಣಿತ, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ತಮಗೇನಾದ್ರು ಡೌಟ್ಸ್ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದನ್ನು ಚಾನಲ್ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದ ತಿಳಿಸುತ್ತಾ, ಥ್ಯಾಂಕ್ ಯು ಟು 9 ಆಲ್.